ಸುಶೀಲಮ್ಮ ನರಸಯ್ಯನವರ ವಸತಿ ನಿರ್ಮಾಣ 17,064. ಬೈರಾಪುರ ಗ್ರಾಮದ ಸಿಎಸ್ ಕವಿತಾ ನಾಗರಾಜಯ್ಯನವರ ವಸತಿ ನಿರ್ಮಾಣ 17,064. ಮಾದಗೊಂಡನಹಳ್ಳಿ ಗ್ರಾಮದ ಚಿಕ್ಕಮ್ಮ ಹನುಮನರಸಯ್ಯನವರ ವಸತಿ ನಿರ್ಮಾಣ 21,478. ಜಾತ ಗ್ರಾಮದ ರಂಗಮ್ಮ ಕೃಷ್ಣಮೂರ್ತಿರವರ ವಸತಿ ನಿರ್ಮಾಣ 28,124. ಪಂಡಿತನಹಳ್ಳಿ ಗ್ರಾಮದ ಪಿಜಿ ಗೀತಾ ಮರಿಲಿಂಗಯ್ಯನವರ ವಸತಿ ನಿರ್ಮಾಣ 21,488. ವಿಸಾಲಪಳ್ಳಿ ಗ್ರಾಮದ ನಾಜ್ ಬೇಗಂ ರಫೀಕ್ ಅಹಮದ್ ರವರ ವಸತಿ ನಿರ್ಮಾಣ 24,332. ಜಾತ ಗ್ರಾಮದ ಸುಶೀಲಮ್ಮ ವೀರಪ್ಪನವರ ವಸತಿ ನಿರ್ಮಾಣ 25,912. ಬೈರಾಪುರ ಗ್ರಾಮದ ಭದ್ರಮ್ಮ ಬಸವರಾಜರವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 8,532, ಸಾಮಗ್ರಿ ಮೊತ್ತ 34,029, ಒಟ್ಟು 42,561. ಮೈದಾಳ ಗ್ರಾಮದ ಸಿದ್ದವೀರಪ್ಪ ಸಿದ್ಲಿಂಗಯ್ಯನವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 13,572, ಸಾಮಗ್ರಿ ಮೊತ್ತ 34,029, ಒಟ್ಟು 47,301. ಯಾತ ಗ್ರಾಮದ ಮುದ್ದರಾಮಯ್ಯನವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 13,272, ಸಾಮಗ್ರಿ ಮೊತ್ತ 34,029, ಒಟ್ಟು 47,301. ಮೈದಾಳ ಗ್ರಾಮದ ಕೆಸಿ ರಾಜಣ್ಣ ಲೇಟ್ ಚಂದ್ರಪ್ಪನವರ ದನದ ಶೆಡ್ ನಿರ್ಮಾಣ 13,272. ಯಾತ ಗ್ರಾಮದ ಮುದ್ದರಾಮಯ್ಯ ಲೇಟ್ ರಾಮಯ್ಯನವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 6,636, ಸಾಮಗ್ರಿ ಮೊತ್ತ 34,029, ಒಟ್ಟು 40,665. ಒದೇಕಲ್ಲು ಗ್ರಾಮದ ಸಿ ಜಯರಾಮಯ್ಯ ಚಿಕ್ಕಣ್ಣನವರ ಕುರಿ ಶೆಡ್ ನಿರ್ಮಾಣ 2,528. ಮಾದಗೊಂಡನಹಳ್ಳಿ ಗ್ರಾಮದ ಸಿದ್ದಯ್ಯನವರ ಮೇಕೆ ಶೆಡ್ ನಿರ್ಮಾಣ 2,212. ಒದೇಕಲ್ಲು ಗ್ರಾಮದ ಶಿವಕುಮಾರ್ ಲೇಟ್ ದೊಡ್ಡಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 21,488. ಒದೇಕಲ್ಲು ಗ್ರಾಮದ ಬಸವಯ್ಯ ಸಗ್ಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 14,852. ಒದೇಕಲ್ಲು ಗ್ರಾಮದ ಲಕ್ಷ್ಮಮ್ಮ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 19,276. ಒದೇಕಲ್ಲು ಗ್ರಾಮದ ಲಕ್ಷ್ಮಮ್ಮ ಲೇಟ್ ರಂಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 21,488. ಒದೇಕಲ್ಲು ಗ್ರಾಮದ ಗೋವಿಂದರಾಜು ಇಕ್ಕಲ್ಲಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 14,536. ಒದೇಕಲ್ಲು ಗ್ರಾಮದ ಹುಚ್ಚಮ್ಮ ಇಕ್ಕಲ್ಲಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 3,160. ಒದೇಕಲ್ಲು ಗ್ರಾಮದ ಗಂಗಮ್ಮ ಗಂಗರಾಜುರವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 7,900. ಒದೇಕಲ್ಲು ಗ್ರಾಮದ ನಾಗರಾಜು ಲೇಟ್ ನರಸಿಂಹಯ್ಯ ಲಕ್ಷ್ಮೀ ನರಸಮ್ಮನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 14,536. ಒದೇಕಲ್ಲು ಗ್ರಾಮದ ರಂಗಯ್ಯ ಲೇಟ್ ಚಿಕ್ಕರಂಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 7,268. ಒದೇಕಲ್ಲು ಗ್ರಾಮದ ಸಿದ್ಧಗಂಗಮ್ಮ ಲೇಟ್ ರಂಗಸ್ವಾಮಯ್ಯ ಸಂಗರಂಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 7,900. ಒದೇಕಲ್ಲು ಗ್ರಾಮದ ರಂಗಸ್ವಾಮಯ್ಯ ಲೇಟ್ ಕೆಂಪಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 14,536. ಒದೇಕಲ್ಲು ಗ್ರಾಮದ ರಾಮೇಗೌಡ ಲೇಟ್ ರಂಗೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 16,748. ಒದೇಕಲ್ಲು ಗ್ರಾಮದ ಕಮಲಮ್ಮ ಲೇಟ್ ನಾರಾಯಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಅಯ್ಯನಪಳ್ಳಿ ಗ್ರಾಮದ ರಾಮಯ್ಯ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 36,656. ಅಯ್ಯನಪಳ್ಳಿ ಗ್ರಾಮದ ನಾರಾಯಣ ಮತ್ತು ಕುಂಬಯ್ಯ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,494. ಅಯ್ಯನಪಳ್ಳಿಯ ಗಂಗಸಿದ್ದಯ್ಯ ಚಿಕ್ಕರೇವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 42,976. ಮಾದಗೊಂಡನಹಳ್ಳಿ ರಮೇಶ್ ಸಿದ್ದರೇವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಕೊಮ್ನಾಯಕನಹಳ್ಳಿ ಗ್ರಾಮದ ಶ್ರೀರಂಗಯ್ಯ ಹುಚ್ಚರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಒದೇಕಲ್ಲು ಗ್ರಾಮದ ಶ್ರೀರಂಗಯ್ಯ ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಒದೇಕಲ್ಲು ವೀರಣ್ಣ ಚಿಕ್ಕಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಬೈರಾಪುರ ಗ್ರಾಮದ ಗಂಗಮ್ಮನ ಮನೆಯಿಂದ ಎಸ್.ಸಿ. ಆಂಜಿನಪ್ಪನ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 7,584. ಬ್ಯಾತ ಗ್ರಾಮದ ಸುಶೀಲಮ್ಮನ ಮನೆಯಿಂದ
ಪರಿಶಿಷ್ಟ ಜಾತಿ ಚಂದ್ರಣ್ಣನ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 17,064. ಬ್ಯಾತ ಗ್ರಾಮದ ಅಂಗನವಾಡಿ ಮುಂಭಾಗದಿಂದ ದೊಡ್ಡಾಳದವರೆಗೆ ಎರಡೂ ಬದಿ ಚರಂಡಿ ನಿರ್ಮಾಣ 12,344. ಕರೇಕಲ್ಪಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 12,640. ಮಾದಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 18,012, ಸಾಮಗ್ರಿ ಮೊತ್ತ 70,000, ಒಟ್ಟು 88,012. ಬ್ಯಾತ ಗ್ರಾಮದ ಚಂದ್ರಶೇಖರಯ್ಯ ಬಿನ್ ರಾಮಯ್ಯನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 12,492. ಮೈದಾಳ ಗ್ರಾಮದ ಮಾಲಾ ಓಂ ಪ್ರಕಾಶ್ ಅವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 10,497. ಮೈದಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆಟದ ಮೈದಾನದಲ್ಲಿ ವಾಲಿಬಾಲ್ ಅಂಕಣ ನಿರ್ಮಾಣ ಸಾಮಗ್ರಿ ಮೊತ್ತ 69,068. ಒದೇಕಲ್ ಗ್ರಾಮದ ಪ್ರೇಮ ಓಂ ಎಚ್.ಸಿ. ಕುಮಾರ್ ಅವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 8,723. ಒದೇಕಲ್ ಗ್ರಾಮದ ಸಿದ್ದಗಂಗಯ್ಯ ಬಿನ್ ಶಾಸ್ತ್ರಯ್ಯನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 41,329. ಹಾಗೆ ತೋಟಗಾರಿಕಾ ಇಲಾಖೆಯಿಂದ ಕಮಲಮ್ಮ ವೈಫ್ ಆಫ್ ನಾರಾಯಣ ಒದೇಕಲ್ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 24,332. ಜಯರಾಮಯ್ಯ ಕೋಂ ಚಿಕ್ಕಣ್ಣ ಒದೇಕಲ್ಲು ಗ್ರಾಮ ತೆಂಗಿನ ಸಸಿ ಕಾಮಗಾರಿ 17,696. ಎಚ್.ಎನ್. ನಾಗರಾಜು ಸಣ್ಣ ನರಸಿಂಹಯ್ಯ ಒದೇಕಲ್ಲು ಗ್ರಾಮ 11,060. ಪ್ರಕಾಶ್ ಸಣ್ಣ ವೆಂಕಟರಂಗಯ್ಯ ಬೀರ್ಸಂದ್ರ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 31,600. ಕೆ.ವಿ. ಉಮಾ ವೈಫ್ ಆಫ್ ಸೋಮಶೇಖರಯ್ಯ ಒದೇಕಲ್ಲು ಗ್ರಾಮ ತೆಂಗಿನ ಸಸಿ ಕಾಮಗಾರಿ 25,280, 3,068. ಹಾಗೆ ರೇಷ್ಮೆ ಇಲಾಖೆಯಿಂದ ಸಿದ್ದರೇವಯ್ಯ ಇನ್ನು ರೇವಯ್ಯನ ಅಯ್ಯನಪಳ್ಳಿಯ ಗ್ರಾಮ ಇಪ್ಪನೇರಳೆ ನಾಟಿ ಕಾಮಗಾರಿ 22,752. ಈ ಕೃಷಿ ಇಲಾಖೆಯಿಂದ ಕೃಷ್ಣಯ್ಯ ಸಣ್ಣ ಚಿಕ್ಕರಂಗಯ್ಯ ಕಂದಕಬದು ನಿರ್ಮಾಣ 17,696. ಇವಿಷ್ಟು 1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳು. ಹಾಗೆ ಸ್ಕೂಲಿಂದ 4/2023ಕ್ಕೆ ಪ್ರಾರಂಭಿಕ ಶುಲ್ಕು 1/4/2023ಕ್ಕೆ ಪ್ರಾರಂಭಿಕ ಶುಲ್ಕು 99,41,528. ಬಿಡುಗಡೆಯಾದ ಅನುದಾನ 26,24,327. ಇದಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 2,66,553. ಒಟ್ಟು ಅನುದಾನ 1,28,32,408. ಒಟ್ಟು ಖರ್ಚು 40,70,326. 31/3/2024ಕ್ಕೆ ಅಂತಿಮ ಶುಲ್ಕು 87,62,082. ಭೈರಾಪುರ ಗ್ರಾಮದ ವೆಂಕಟಸ್ವಾಮಯ್ಯನ ಮನೆಯಿಂದ ಎಸ್.ಸಿ. ಆಂಜಿನಪ್ಪನವರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ 93,706. ಈ ಕಾಮಗಾರಿ ಆಗಿದೆ ಸರ್. ಯಾರು ಭೈರಾಪುರ ಗ್ರಾಮದವರು ಯಾರಾದ್ರೂ ಇದ್ದೀರಾ? ಆಗಿದೆಯಾ? ಭೈರಾಪುರ ಗ್ರಾಮದ ಪರಿಶಿಷ್ಟ ಜನಾಂಗದ ಹೀರಾಭವಿ ಮನೆಯಿಂದ ಗಂಗಮ್ಮನ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 1,41,287. ಈ ಕಾಮಗಾರಿ ಆಗಿದೆ. ಬ್ಯಾತ ಗ್ರಾಮದ ಪರಿಶಿಷ್ಟ ಪಂಗಡ ಜನಾಂಗದ ಹನುಮಂತರಾಯಪ್ಪನವರ ಮನೆಯಿಂದ ಹಾಲು ರೇವಣ್ಣನವರ ಮನೆಯವರೆಗೆ ಚರಂಡಿ ನಿರ್ಮಾಣ 1,68,750. ಬ್ಯಾತ ಗ್ರಾಮದಲ್ಲಿ ಯಾವ ತರ ಇದ್ರೆ ಈ ಕಾಮಗಾರಿ ಆಗಿದೆ ಇಲ್ಲ ಅಂತ ಹೇಳಿ ಸರ್. ಆಗಿದೆ ಸರ್ ಕಾಮಗಾರಿ ಇದು ಆಗಿದೆ. ಅಯ್ಯನಪಳ್ಳಿ ಗ್ರಾಮದ ಎಸ್.ಸಿ. ಕಾಲೋನಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ 94,637. ಮಾದಗೊಂಡನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದ ಕಾಲೋನಿಯಲ್ಲಿ ಸಿಂಟೆಕ್ಸ್ ಅಳವಡಿಕೆ ಮತ್ತು ದಿಂಡು ಅಳವಡಿಕೆ ಕಾಮಗಾರಿ 1,92,462. ಮೈದಾಳ ಗ್ರಾಮದ ಗಂಗಾಧರಯ್ಯನ ಮನೆಯಿಂದ ಸುಂಕದ ಕಟ್ಟೆ ಮನೆಯವರೆಗೆ ಚರಂಡಿ ಅಭಿವೃದ್ಧಿ ಕಾಮಗಾರಿ 1,30,309.
ಬ್ಯಾತ ಗ್ರಾಮದ ಪರಿಶಿಷ್ಟ ಪಂಗಡ ಗಂಗಣ್ಣನ ಮನೆಯಿಂದ ಹಳ್ಳದವರೆಗೆ ಕಾಂಕ್ರೀಟ್ ಚರಂಡಿ ನಿರ್ಮಾಣ 67,290. ಬ್ಯಾತ ಗ್ರಾಮದ ಪರಿಶಿಷ್ಟ ಪಂಗಡ ಜನಾಂಗದ ರತ್ನಮ್ಮನ ಮನೆಯಿಂದ ಮೋಹನ್ ಮನೆಯವರೆಗೆ ಕಾಂಕ್ರೀಟ್ ಚರಂಡಿ ನಿರ್ಮಾಣ 81,076. ಒದೇಕಲ್ಲು ಗ್ರಾಮದ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ 85,488. ಅಯ್ಯನಪಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಅರಸಯ್ಯನ ಮನೆ ಮುಂಭಾಗ ಹಾಗೂ ತುಂಬಯ್ಯನ ಮನೆಯಿಂದ ದೊಡ್ಡರಂಗಮ್ಮನ ಮನೆಯವರೆಗೆ ಸಿಮೆಂಟ್ ರಸ್ತೆ ನಿರ್ಮಾಣ 1,42,855. ಭೈರಾಪುರ ಗ್ರಾಮದ ಗಂಗಮ್ಮನ ಮನೆಯಿಂದ ಎಸ್ಸಿ ಆಂಜನಪ್ಪನ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ 1,92,058. ಬ್ಯಾತ ಗ್ರಾಮದ ಕಾಲೋನಿ ವೆಂಕಟಸ್ವಾಮಯ್ಯನ ಮನೆಯಿಂದ ರೇವಣ್ಣನ ಸಿದ್ದಯ್ಯನ ಮನೆಯವರೆಗೆ ಚರಂಡಿ ನಿರ್ಮಾಣ 1,89,372. ಬ್ಯಾತ ಗ್ರಾಮದ ಸುಶೀಲಮ್ಮನ ಮನೆಯಿಂದ ಪರಿಶಿಷ್ಟ ಜಾತಿ ಚಂದ್ರಣ್ಣನ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 1,54,198. ಬ್ಯಾತ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡ ದುರಸ್ತಿ ಕಾಮಗಾರಿ 97,598. ಸಿದ್ಧಗಂಗಾ ಮಠ ಗ್ರಾಮದ ರೈಸ್ ಮಿಲ್ ಮುಂಭಾಗ ಕುಡಿಯುವ ನೀರಿನ ಶೆಡ್ ನಿರ್ಮಾಣ 96,075. ಬಿಎಂಪಳ್ಳಿ ಗ್ರಾಮದ ಹೊಸ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ 97,813. ಬ್ಯಾತ ಗ್ರಾಮದ ಅಂಗನವಾಡಿ ಮುಂಭಾಗದಿಂದ ದೊಡ್ಡಹಳ್ಳದವರೆಗೆ ರಸ್ತೆ ಮಾರ್ಗದಲ್ಲಿ ಎರಡೂ ಕಡೆ ಸಿಸಿ ಚರಂಡಿ ನಿರ್ಮಾಣ 2,98,376. ಮೈದಾಳ ಗ್ರಾಮದ ದಾಸಪ್ಪನ ಮನೆ ಮುಂಭಾಗದ ಚರಂಡಿಗೆ ಸೇತುವೆ ನಿರ್ಮಾಣ 97,096. ಪಂಡಿತನಹಳ್ಳಿ ಗ್ರಾಮದ ಕಾಂತರಾಜು ಮನೆಯಿಂದ ಕೆಂಪರಾಜು ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ 1,64,051. ಪಂಡಿತನಹಳ್ಳಿ ಗ್ರಾಮದ ಹೊಸಲಪ್ಪನ ಮನೆಯಿಂದ ಪರಿಶಿಷ್ಟ ಪಂಗಡ ಕಾಲೋನಿವರೆಗೆ ಚರಂಡಿ ನಿರ್ಮಾಣ 1,68,807. ಅಯ್ಯನಪಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದ ಅಶೋಕ್ ರವರ ಮನೆಯಿಂದ ಗಂಗರಾಜು ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ 1,90,466. ಮಾದಗೊಂಡನಹಳ್ಳಿ ಮಜರೆ ಬೈರಾಪುರ ಗ್ರಾಮದ ಜಯಮ್ಮ ಕೆಂಪಯ್ಯನವರ ಮನೆಯಿಂದ ರೇವಣ ಸಿದ್ದಯ್ಯನವರ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ 1,43,079. ಹಾಗೆ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ, ಬೀದಿ ದೀಪ ನಿರ್ವಹಣೆ, ಸ್ವಚ್ಛತೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 40,70,326 ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಇದುವರೆಗೆ ನಾನು ಮಂಡಿಸಿದಂತ ವರದಿಯಲ್ಲಿ ಯಾವುದಾದ್ರೂ ಆಕ್ಷೇಪಣೆ ಅಥವಾ ನಿಮ್ಮ ಅನಿಸಿಕೆಗಳಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಈ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಅವಧಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿ ಅನುಷ್ಠಾನವಾದರೆ ಹಣ ಪಾವತಿಯಾಗಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಆಗಮಿಸಿದ್ದಾರೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಈ ಸಭೆಯಲ್ಲಿ ತಿಳಿಸಬೇಕು ಅಂತ ಪಂಚಾಯಿತಿ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ಆಗಮಿಸಿರುವಂಥ ಗ್ರಾಮಸ್ಥರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೃಷಿ ಇಲಾಖೆಯಿಂದ ದೊರೆಯುವಂಥ ಪ್ರಮುಖ ಯೋಜನೆಗಳು ಯಾವ್ದಾದ್ರು ಮತ್ತೆ ಡೀಸೆಲ್ ಇಂಜಿನ್ ಅದ್ರ ಜೊತೆಗೆ ಬರ್ತಿತ್ತು. ಇವಾಗ ಅದ್ರ ಜೊತೆಗೆ ಫೆನ್ಸಿಂಗ್ ಒಂದು ಇಂಪಾರ್ಟೆಂಟ್ ಇದೆ. ಫೆನ್ಸಿಂಗ್ ಒಂದು ಅಡಿಷನ್ ಆಗಿದೆ. ನೀವೀಗ ಎಕ್ಸಾಂಪಲ್ 10 ಮೀಟರ್ದು ಹೊಂಡ ನೀವು ಮಾಡಿಸ್ಕೊತೀರಾ ಅಂತಂದ್ರೆ ಮಿನಿಮಮ್ ಅಂದ್ರೆ 18,000ವರೆಗೂ 80% ಸಬ್ಸಿಡಿ ಇದೆ. ಜನರಲ್ಗಾದ್ರೆ, SC STಗಾದ್ರೆ 90% ಸಬ್ಸಿಡಿ ಇದೆ. ಸೊ ನೀವು 18,000 ನಿಮಗೆ ಬರುತ್ತೆ. ನೆಕ್ಸ್ಟ್ ನೀವು ಟಾರ್ಪಲ್ ಮತ್ತೆ ಡೀಸೆಲ್ ಇಂಜಿನ್ಗೆ ಸಪರೇಟ್ ಆಗಿ ರೈತರ ವಂತಿಕೆನ ಕಟ್ಟಬೇಕು. ಅದು ಅಷ್ಟೇ, ಟಾರ್ಪಲ್ಲು 80% ಸಬ್ಸಿಡಿ ಇದೆ, SC STಗೆ 90%. ಡೀಸೆಲ್ ಇಂಜಿನ್ ಆದ್ರೆ 10,600 ಇದೆ ಜನರಲ್ಗೆ.
SC ST ಸುತ್ತಬೇಕಾಗತ್ತೆ. ಯಾಕಂದರೆ ಯಾವುದೇ ಅವಘಡಗಳು ಆಗಬಾರ್ದು ಅಂತೇಳಿ, ಪ್ರಾಣಿಗಳಿರ್ಬೋದು ಅಥವಾ ಯಾರಾದರೂ ಮಕ್ಕಳು ಆಡ್ತಾ ಇರೋರು ಬೀಳಬಾರ್ದು ಅಂತೇಳಿ ಅದು ಕಂಪಲ್ಸರಿ ಇದೆ. ಇಷ್ಟು ಕಾಂಪೊನೆಂಟ್ನ ಮಾಡಿಸ್ಕೊಂಡ್ರೆ ಅಷ್ಟೇ ಇದು ಬಿಲ್ ಆಗುತ್ತೆ. ಈಗ ಬರೀ ಹೊಂಡ ಮಾಡಿಸ್ಕೊಂಡು ಉಳಿದಿದ್ದು ಬೇಡ ಅಂದರೆ ಇದು ಆಗೋದಿಲ್ಲ. ಇದು ಒಂದು ಪ್ರಮುಖವಾದ ಯೋಜನೆ. ಇದು ಬಿಟ್ಟರೆ ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಹೇಳ್ತೀವಿ, ಸ್ಪ್ರಿಂಕ್ಲರ್ ಪೈಪ್ ಅಂತೇಳಿ ಆಲ್ರೆಡಿ ಸುಮಾರು ಜನ ಪೈಪ್ ತೊಗೊಂಡಿದ್ದೀರಾ. ಸೊ ಯಾರು ತೊಗೊಂಡಿಲ್ಲ, ಈಗ ಸ್ಕೀಮ್ ರನ್ನಿಂಗ್ ಇದೆ. ನಿಮಗೆ ಇದರಲ್ಲಿ ಮಿನಿಮಮ್ 1 ಎಕರೆ ಜಮೀನು ಇರಬೇಕು. 1 ಎಕರೆ ಜಮೀನು ಇದ್ದರೆ ನಿಮಗೆ 30 ಪೈಪು 5 ಜೆಟ್ ಕೊಡ್ತಿದ್ವಿ. ಈ ವರ್ಷ 1 ಎಕರೆಗಿಂತ ಕಡಿಮೆ, ನಿಮಗೆ 20 ಗುಂಟೆ, 15 ಗುಂಟೆ, 25 ಗುಂಟೆ, ಅಪ್ ಟು 35 ಗುಂಟೆವರೆಗೂ ಇದೆ ಅಂದ್ರೆ ನೀವು ಅರ್ಜಿ ಹಾಕ್ಕೊಂಡು ಇದರಲ್ಲಿ ಅರ್ಧ ಬರುತ್ತೆ, 18 ಪೈಪ್ ಬರುತ್ತೆ. 18 ಪೈಪು ಮತ್ತು 3 ಜೆಟ್ ಬರುತ್ತೆ. ಇದರಲ್ಲಿ ನಿಮಗೆ 2700 ಚಿಲ್ಲರೆ ಕಟ್ಟಬೇಕಾಗತ್ತೆ. 1 ಎಕರೆ ಒಳಗಿರೋರು. 1 ಎಕರೆ ಇದೆ, 1 ಎಕರೆಗಿಂತ ಜಾಸ್ತಿ ಜಮೀನಿದೆ ಅನ್ನೋರು 4139 ರೂಪಾಯಿ ಆಗುತ್ತೆ. ಫಸ್ಟ್ ನೀವು ಅರ್ಜಿ ಹಾಕಬೇಕು, ಡಾಕ್ಯುಮೆಂಟ್ಸ್ನ ತೊಗೊಬೋದು. ಅರ್ಜಿ ಹಾಕಿದ್ಮೇಲೆ ನೀವು ಅಮೌಂಟ್ ಕಟ್ಟಿದ್ಮೇಲೆ ನಿಮಗೆ ಪೈಪು ಸಪ್ಲೈ ಆಗುತ್ತೆ. ಇದು ಅಷ್ಟೇ SC ST ಮತ್ತು ಜನರಲ್ ಇಬ್ಬರಿಗೂ 90% ಸಬ್ಸಿಡಿ ಇದೆ. ಇದಾದ ನಂತರ ಟಾರ್ಪಲ್ಲು, ಇದು ಸ್ಪ್ರಿಂಕ್ಲರ್ ಯೋಜನೆಯಲ್ಲಿ ನೀವು ಆಲ್ರೆಡಿ ಜನರಲ್ 3-4 ವರ್ಷದಿಂದ ತೊಗೊಂಡಿದ್ರೆ ಮತ್ತೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಯಾಕಂದರೆ ಜನರಲ್ ಅವ್ರಿಗೆ ಲೈಫ್ ಟೈಮ್ ಮಾಡಿದರೆ ಒಂದ್ಸರಿ ತೊಗೊಂಡ್ರೆ ಮತ್ತೆ ಕೊಡೋಲ್ಲ. ಏನಾದರೂ ಒಂದು 7-8 ವರ್ಷದ ಹಿಂದೆ ತೊಗೊಂಡಿದ್ದೀರಾ ಅಂದರೆ ಒಂದ್ಸಲ ಆಧಾರ್ ಕಾರ್ಡ್ ತಂದು ನೀವು ಚೆಕ್ ಮಾಡಿಸ್ಕೋಬೋದು. ನೆಕ್ಸ್ಟ್ ನೀವು ಟಾರ್ಪಲ್ಲು ಅಷ್ಟೇ ಏನು ಜನರಲ್ಲಿ ನಮಗೆ ಸಫಿಷಿಯೆಂಟಾಗಿ ಬರ್ತಿರುತ್ತೆ. ನೀವು ಆಫೀಸಿಗೆ ಬಂದಾಗ ನಿಮ್ಮದೊಂದು ಹೆಸರು, ಫೋನ್ ನಂಬರ್ ಬರ್ಸಿ ಹೋಗಿ. ನಾವು ಬಂದ ತಕ್ಷಣ ಇಮಿಡಿಯೇಟ್ ಫೋನ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಮತ್ತು PM ಕಿಸಾನ್ ಯೋಜನೆಯಲ್ಲಿ ಸುಮಾರು ಜನ ರೈತರಿಗೆ ಇನ್ನು ಕಳೆದ ತಿಂಗಳಲ್ಲೂ ಅಮೌಂಟ್ ರಿಲೀಸ್ ಆಗಿದೆಯಲ್ಲ, ಸುಮಾರು ಜನ ರೈತರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ಅದನ್ನು ರಿವೆರಿಫಿಕೇಷನ್ಗೆ ಹಾಕಿದ್ದಾರೆ. ಅಂದರೆ ಏನೀಗ ನಾವು ನರೇಗಾದೆಲ್ಲ ಹೆಂಗೆ ಆಡಿಟ್ ಮಾಡ್ತೀವಿ, ಅದನ್ನು ಅಷ್ಟೇ 3 ವರ್ಷ 4 ವರ್ಷ ಒಂದ್ಸಲಿ ರಿವೆರಿಫಿಕೇಷನ್ ಬಿಟ್ಟಿರ್ತಾರೆ. ಆ ರಿವೆರಿಫಿಕೇಷನಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಅದು ನಾವು ಅದನ್ನು ಮತ್ತೆ ಕನ್ಫರ್ಮ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅದು ಅಮೌಂಟ್ ಬರುತ್ತೆ. ಮತ್ತು ಇದರಲ್ಲಿ PM ಕಿಸಾನಲ್ಲಿ 2019 ನಂತರ ಏನು ಖಾತೆ ಆಗಿರುತ್ತೆ, 2019 ಆದಮೇಲೆ ಯಾರಿಗೂ ಕ್ರಯ ವಿಭಾಗ ದಾನ ಆಗಿರುತ್ತೆ ಅವ್ರಿಗೆ ಇದು ದುಡ್ಡು ಬರಲ್ಲ. ಪೌತಿ ಖಾತೆ ಆಗಿದ್ರಷ್ಟೇ ದುಡ್ಡು ಬರುತ್ತೆ. 2019 ಮುಂಚೆಯಿಂದ ನಿಮ್ಮದು ಜಮೀನಿದೆ ಅಂದರೆ ಇದು ದುಡ್ಡು ಬರುತ್ತೆ ನಿಮಗೆ. ಮತ್ತು ಇನ್ನು ಕೃಷಿ ಇಲಾಖೆಯಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಇದೆ. ಕೃಷಿ ಯಾಂತ್ರೀಕರಣದಲ್ಲಿ ನಿಮಗೆ ಟಿಲ್ಲರ್ ಇರ್ಬೋದು, ರೋಟಾವೇಟರು, ಬ್ರಷ್ ಕಟ್ಟರು ಸಹಾಯಧನದಡಿಯಲ್ಲಿ ಸಿಗುತ್ತೆ. ಜನರಲ್ಗಾದರೆ 50% ಇದೆ, SC STಗಾದರೆ 75% ಇದೆ. ಇದು ಸೀನಿಯಾರಿಟಿ ಮೇಲೆ ಹೋಗುತ್ತೆ. ಜನರಲ್ಗೆ ನಮಗೆ ಟಿಲ್ ರೇಟ್ವರೆಗೂ ಇದೆ, ಅಂದರೆ ಯಾವುದೇ ಸೀನಿಯಾರಿಟಿ ಇಲ್ಲ. ಜನರಲ್ಗೆ ಯಾರು ಬಂದ್ರೂ ನಾವು ಇಮಿಡಿಯೇಟ್ ಕೊಡ್ತಿದ್ದೀವಿ. SC STಗಾದರೆ ಸೀನಿಯಾರಿಟಿಗೆ ವೆಯ್ಟ್ ಮಾಡಬೇಕು. ಫಸ್ಟ್ ಅರ್ಜಿ ಹಾಕಬೇಕು. ನಮ್ಮಲ್ಲಿ ಏನು ಕಂಪ್ನಿಗಳು ಅಪ್ರೂವ್ಡ್ ಆಗಿರುತ್ತೆ ಆ ಕಂಪ್ನಿಯಿಂದ ನಿಮಗೆ ಆಮೇಲೆ ನೀವು ಅಮೌಂಟ್ ಕಟ್ಟಿದ ನಂತರ ನಿಮಗೆ ಸಪ್ಲೈ ಆಗುತ್ತೆ. ನಂತರ ಬೇರೆ ಯೋಜನೆ ಅಂದರೆ ನಿಮಗೆ ಬಿತ್ತನೆ ಬೀಜದ್ದು ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಥರದ ಬಿತ್ತನೆ ಬೀಜಗಳು ಸಬ್ಸಿಡಿ ದರದಲ್ಲಿ ಸಿಗುತ್ತೆ. ಮತ್ತು ಈಗ ನಿಮಗೆ ತೆಂಗು ಮತ್ತು ಅಡಿಕೆ ಯಾರು ಬೆಳೆಗಾರರಿದ್ದೀರಾ ಅವರಿಗೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಅಂತಿದೆ, ಅದನ್ನು ಅಷ್ಟೇ ಸಬ್ಸಿಡಿಯಲ್ಲಿದೆ. ಜಿಂಕು, ಬೋರಾನ್ ಇರ್ಬೋದು. ನೀವು ಹರಳುಡ್ಕ ಅಂತ ಏನು ಕರಿತೀರಾ, ಅದು ನಮ್ಮಲ್ಲಿ ಜಿಂಕು ಮತ್ತು ಬೋರಾನ್ ಅಂಶ ಕಡಿಮೆ ಇರೋದ್ರಿಂದ ಹರಳುದ್ರೋದು ಇದೆಲ್ಲ ಆಗುತ್ತೆ. ಹಾಗಾಗಿ ನೀವು ತಿಪ್ಪೆ ಗೊಬ್ಬರದ ಜೊತೆಗೆ ಸಫಿಷಿಯೆಂಟಾಗಿ ಜಿಂಕು ಮತ್ತು ಬೋರನ್ನ ಕೊಡಬೇಕಾಗುತ್ತೆ. ಇದನ್ನು ನೀವು ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಡ್ಬಂದರೆ ನಾವು ಅದನ್ನು ಕೊಡ್ತೀವಿ. ಸಬ್ಸಿಡಿ ಅಮೌಂಟ್ ಇದನ್ನು ಅಷ್ಟೇ. ಮತ್ತು ತೊಗರಿ ಮತ್ತು ಬೇರೆ ಬೆಳೆಗಳಿಗೆ ಕೀಟನಾಶಕ ಮತ್ತು ಔಷಧಿಗಳು ಸಹ ಸಬ್ಸಿಡಿ ರೇಟಲ್ಲಿ ದೊರೆಯುತ್ತೆ. ಇದಿಷ್ಟು ಕೃಷಿ ಇಲಾಖೆಯಲ್ಲಿ ದೊರೆಯುವಂಥ ಪ್ರಮುಖವಾದ ಯೋಜನೆಗಳು. ಇಷ್ಟು ಇಲಾಖೆಯ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಕೊಡಿದಂಥ ಕೃಷಿ ಹೊಂಡಕ್ಕೆ 80% ಇದೆ. ಜೊತೆಗೆ ಸೈಜ್ ಮೇಲೆ 10 ಮೀಟ್ರಿಂದ ಸ್ಟಾರ್ಟಿಂಗ್ ಇದೆ. ಇದು 10 ಮೀಟರ್ ಅಂದರೆ 10 ಮೀಟ್ರ್ ಉದ್ದ, 10 ಮೀಟ್ರ್ ಆಗಲ್ಲ, 10 ಅಡಿ ಆಳ ಬರುತ್ತೆ. ಅದಕ್ಕೊಂದು ನೀರು ಬರೋದಕ್ಕೆ ಸಿಲ್ಟ್ರಾಪ್ ಮಾಡಬೇಕು ಮತ್ತು 3 ಪೈಪ್ ಹಾಕಬೇಕು, ಸಿಮೆಂಟ್ ಪೈಪು. ಜನರಲ್ 80%, SC ST 90%. 10 ಮೀಟ್ರದಿದೆ, 12 ಇದೆ, 15, 18 ಮೀಟ್ರು, 21 ಮೀಟ್ರ್ವರೆಗೂ ಇದೆ. ನೀವು ನಿಮ್ಮದು ಜಮೀನು ಎಷ್ಟಿದೆ ಅದು ನೋಡಿಕೊಂಡು ನೀವು ಸೈಜ್ ಪ್ರಕಾರ ಮಾಡಿಸ್ಕೋಬೋದು. ಮುಂಚೆ ಮಾಡಿಸ್ಕೊಂಡಿರಬಾರ್ದು. ಮೊದಲೇ ಕೃಷಿ ಬಗ್ಗೆ ಯೋಜನೆ ಇತ್ತು ನೋಡಿ, ಆವಾಗ ಮಾಡಿಸ್ಕೊಂಡಿರಬಾರ್ದು. ಅಂಥ ರೈತರಿಗೆ ಮಾತ್ರ ಇದು ಮಾಡಿಸ್ಕೋಬೋದು. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದ. ಕೃಷಿ ಇಲಾಖೆ ಬಗ್ಗೆ ಮಾಹಿತಿ ನೀಡಿದಂತಹ ಕೃಷಿ ಅಧಿಕಾರಿಗಳಿಗೆ ಧನ್ಯವಾದಗಳು. ಈಗ ರೇಷ್ಮೆ ಇಲಾಖೆಯಿಂದ ದಯಾನಂದವರು ಇಲಾಖೆಯ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸಭೆಯ ಅಧ್ಯಕ್ಷರಾದಂಥ ಉಮೇಶ್ ಅವರ ನಮಗೆ ಮಾರ್ಗದರ್ಶಕ ಇಲಾಖೆಗಳಾದಂಥ ಮತ್ತು ಎಲ್ಲ
ರೈತ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಹಿಪ್ಪನೇರಳೆ ನಾಟಿಗೆ ಮತ್ತೆ ಹುಳು ಸಾಕಣೆ ಮನೆ ನಿರ್ಮಾಣ ಮತ್ತೆ ವಿವಿಧ ಉಪಕರಣಗಳ ಖರೀದಿಗೆ ಸಹಾಯಧನಗಳ ಲಭ್ಯತೆ ಇದೆ. ಇದರಲ್ಲಿ ಹಿಪ್ಪನೇರಳೆ ನಾಟಿನಿಗೆ ನೀವು ಹಿಪ್ಪನೇರಳೆನ ಹೊಸದಾಗಿ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಪ್ರತಿ ದಿನಕ್ಕೆ ಒಬ್ಬರಿಗೆ ಒಂದು ಕೂಲಿ ಇರ್ತೇವೆ 349 ರೂಪಾಯಿಗೆ 1 ಎಕರೆ ಪ್ರದೇಶಕ್ಕೆ ಹಿಪ್ಪನೇರಳೆ ನಾಟಿ ಮಾಡಿದ್ರೆ ಅದಕ್ಕೆ ನಿಮಗೆ 35,000ದಿಂದ 45,000 ಸಹ ಕೂಲಿ ಲಭ್ಯ ಆಗ್ತದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸಲಕರಣೆಗಳ ಖರೀದಿಗೆ ಸಹ ಸಹಾಯಧನಗಳು ಇರ್ತದೆ. ಇದಾದ ಮೇಲೆ ನೀವು ಹುಳು ಸಾಕಣೆ ನಿರ್ಮಾಣ ಮಾಡಿಕೊಂಡು ಅದನ್ನ ಹುಳು ಸಾಕಣೆ ಶುರು ಮಾಡೋದಕ್ಕೆ ಸಹ ಇದರಲ್ಲಿ ಅವಕಾಶ ಇದ್ದು ಇದಕ್ಕೆ ಹುಳು ಸಾಕಣೆ ನಿರ್ಮಾಣ ಮನೆಗಳಿಗೆ ಅರ್ಧ ಎಕರೆ ಇರುವಂತವರಿಗೆ 2 ಕಂತಿನಲ್ಲಿ ಮನೆ ಕಟ್ಟಿಸಬಹುದು. ಅದಕ್ಕೆ 80,000 ರೂಪಾಯಿ ಸಹಾಯಧನ ಇದೆ. ಮತ್ತೆ 1 ಎಕರೆ ಅದಕ್ಕೆ ಸಂಬಂಧಪಟ್ಟಂತೆ 6 ಜನರ ಮನೆ ಕಟ್ಟಿಕೊಂಡು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಹುಳು ಸಾಕಣೆ ಮಾಡ್ತೀವಿ ಅಂದ್ರೆ ಅದಕ್ಕೆ 2.5 ಲಕ್ಷ ರೂಪಾಯಿ ಸಹಾಯಧನ ಇದೆ. ಮತ್ತೆ ಅದಕ್ಕಿಂತ ಹೆಚ್ಚಿಗೆ 1.5 ಎಕರೆ ಅಂತ ತೋಟ ಸ್ಥಾಪನೆ ಮಾಡಿಕೊಂಡು ನೀವು ಹುಳು ಸಾಕಣೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ 10 ಚದರ ಮನೆ ಬೇಕಾಗುತ್ತೆ. ಆ 10 ಚದರ ಮನೆಗೆ 3.5 ಲಕ್ಷ ರೂಪಾಯಿ ಸಹಾಯಧನ ನಮ್ಮ ಇಲಾಖೆಯಿಂದ ದೊರೆಯುತ್ತದೆ. ಮತ್ತೆ ತೋಟ ಸ್ಥಾಪನೆ ಆದಂತ ನಂತರ ಅದಕ್ಕೆ ಹನಿ ನೀರಾವರಿ ಅಳವಡಿಸಿಕೊಂಡಲ್ಲಿ ಅದಕ್ಕೆ 90% ಸಹಾಯಧನ ದೊರೆಯುತ್ತದೆ. ಮತ್ತೆ ಹುಳು ಸಾಕಣೆಯಲ್ಲಿ ನಿಮಗೆ ಬೇಕಾದ ಅವಶ್ಯಕತೆ ಇರುವಂತಹ ಚಂದ್ರಿಕೆಗಳು ಮತ್ತೆ ಸ್ಪ್ರೇಯರು, ಔಷಧಿಗಳ ಸಿಂಪಡಣೆಗೆ ಬೇಕಾದ ಸ್ಪ್ರೇಯರು ಇವುಗಳಿಗೆ 75% ಸಹಾಯಧನ ಬರ್ತದೆ. ಅಂದ್ರೆ ನಿಮಗೆ 10,000 ರೂಪಾಯಿ ಅದನ್ನು ಖರ್ಚು ಬಂದ್ರೆ 77,000 ರೂಪಾಯಿ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಇದು ಆದ ನಂತರ ನೀವು ಹುಳು ಸಾಕಣೆ ಮಾಡೋದಕ್ಕೆ ಹುಳು ತರಬೇಕಾಗ್ತದೆ. 2ನೇ ಹಂತದ ಹುಳು ಸಿಗ್ತದೆ. ಆ ಹುಳುಗೆ 3 ಮೊಟ್ಟೆಗಳಿಗೆ 1,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಮತ್ತೆ ಕೂಡು ಬೆಳೆದು ನೀವು ಮಾರಾಟ ಮಾಡಬೇಕು. ಮಾರಾಟ ಮಾಡಾದ್ಮೇಲೆ ಮಾರಾಟ ಮಾಡಿದಲ್ಲಿ ಏನು ಎಷ್ಟೇ ದರ ಸಿಗ್ಬೋದು. ಈಗ ಚಾಲ್ತಿ ದರ ಏನಿದೆ ಅಂದ್ರೆ 500 ರೂಪಾಯಿಂದ 600, 700 ರೂಪಾಯಿವರೆಗೂ ಇದೆ. ಅದರ ಮೇಲೆ ನಮ್ಮ ಇಲಾಖೆಯಿಂದ 30 ರೂಪಾಯಿ ಪ್ರತಿ ಕೆಜಿಗೆ 30 ರೂಪಾಯಿ ಪ್ರೋತ್ಸಾಹಧನವಾಗಿ ಸಹ ಕೊಡ್ತೀವಿ. ಇಷ್ಟು ನಮ್ಮ ಇಲಾಖೆಯಲ್ಲಿ ದೊರೆಯುವಂಥ ಸೌಲಭ್ಯಗಳು. ಇವುಗಳನ್ನು ಅವಕಾಶ ಮಾಡಿಕೊಟ್ಟಂತ ಪಿಡಿಒಗೆ ಮತ್ತೆ ಅಧ್ಯಕ್ಷರಿಗೆ ತೆಗ್ದೈತಿ ರೇಷ್ಮೆ ಇಲಾಖೆ ಬಗ್ಗೆ ಸರ್ ತೆಗ್ದಿಲ್ವ ಅಂತ ಕೇಳಿದ ಧನ್ಯವಾದಗಳು. ಹೇಳೋಕ್ ತೆಗ್ದೈತಿ ಅಂತ ತೋಟಗಾರಿಕೆ ಇಲಾಖೆಯಿಂದ ಬರಿಯಾರ್ ಅವರು ಹೇಳು ಈಗ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಹೇಳಲಿದ್ದಾರೆ. ಅದನ್ನ ಕೇಳಿರೋದು ಅವ್ರು ಫೋಟೋ ತೆಗಿ. ಎಲ್ರಿಗೂ ನಮಸ್ಕಾರ. ನಾನು ಸಹಾಯಕ ಅಧಿಕಾರಿಯಾಗಿ ತೋಟಗಾರಿಕೆ ಇಲಾಖೆಯಿಂದ ಬಂದಿದ್ದೀನಿ. ವೇದಿಕೆ ಮೇಲೆ ಇರುವಂತಹ ಮಾರ್ಗದರ್ಶಕ ಅಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ಗ್ರಾಮಸ್ಥರಿಗೆ ನಮಸ್ಕಾರಗಳು. ನಮ್ಮ ಇಲಾಖೆಯಿಂದ ಈಗ ಯಾವತ್ತಾಗಿದ್ದು ಅಡಿಕೆ ಹೊರತುಪಡಿಸಿ ಬೇರೆ ಎಲ್ಲ ಬೆಳೆ ತರಕಾರಿ ಎಲ್ಲದಕ್ಕೂ ಈಗ 20% ದರದಲ್ಲಿ ನಿಮಗೆ ಹನಿ ನೀರಾವರಿಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಪ್ರೊಸೀಜರ್ ಎಲ್ಲ ಮತ್ತೆ ಮಣ್ಣು ಮತ್ತು ನೀರು ಪರೀಕ್ಷೆಯ ಒಂದು ಕೃಷಿ ಇಲಾಖೆ ಅಥವಾ KVKಯಲ್ಲಿ ಅದು ಕೊಡ್ತಾರೆ. ಅದು ಮತ್ತೆ ಡಾಕ್ಯುಮೆಂಟ್ಸ್ನ ನಮ್ಮ ಆಫೀಸಿಗೆ ಕೊಟ್ಟರೆ ನಾವು ಸೀನಿಯಾರಿಟಿ ಮೇಲೆ ಕೊಡ್ತೀವಿ. ಅದು ಕಂಪ್ನಿ ರಿಜಿಸ್ಟರ್ ಆಗಿರೋ ಕಂಪ್ನಿಗೆ ಮಾತ್ರ ತಗೋಬೇಕು ನೀವು. ಬೇರೆ ಬೇರೆ ಕಾವೇರಿ ಪೈಪ್ಸು ಅದೆಲ್ಲ ಬರುತ್ತಲ್ಲ ಅದೆಲ್ಲ ಸಬ್ಸಿಡಿ ಇಲ್ಲ. ವಾಹಿನಿ ಇದೆ, ಪ್ರಮುಖವಾಗಿ ತುಮಕೂರಲ್ಲಿ ವಾಹಿನಿ ಇರ್ಬೋದು, ನೆಟ್ವರ್ಕಿಂಗ್ ಇದೆ, ಇನ್ನು ಶಿವ ಇರಿಗೇಷನ್ನು ಈ ಥರದಕ್ಕೆಲ್ಲ ಇದೆ. ಯಾರು ಇಂಟ್ರೆಸ್ಟ್ ಇರೋ ಅಂಥವರು ನಮ್ಮ ಆಫೀಸಿಗೆ ಬಂದು ಅರ್ಜಿ ಸಲ್ಲಿಸಿದ್ರೆ ನಾವು ಸೀನಿಯರಿಟಿ ಮೇಲೆ ನಿಮಗೆ ಸಹಾಯಧನವನ್ನು ಕೊಡ್ತೀವಿ. ಅದಾದಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಂಗು, ಬಾಳೆ, ಪಪ್ಪಾಯ ಅವಕ್ಕೆಲ್ಲ ಗುಂಡಿ ತೆಗೆದು ಗಿಡ ಹೊಸದಾಗಿ ನಾಟಿ ಮಾಡೋದಕ್ಕೆ ಮಾತ್ರ ನಾವು ಇದು ನರೇಗಾ ಯೋಜನೆ ಅಡಿಯಲ್ಲಿ
ಮಾಡ್ಕೊಡ್ತಾ ಇದ್ದೀವಿ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿ ಅದು ಸ್ಟಾರ್ಟ್ ಆಗೋದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಅದರಲ್ಲಿ ಹೊಸದಾಗಿ ಏನಾದ್ರು ಗಿಡಗಳ ನಾಟಿ ಮಾಡೋದು, ಉದಾಹರಣೆ ಏನು ಟಿಶ್ಯೂ ಕಲ್ಚರ್ ಬಾಳೆ, ಅಂಗಾಂಶ ಬಾಳೆದಾಗ್ಲಿ, ಮತ್ತೆ ತರಕಾರಿ ಅದೆಲ್ಲ ಅದಕ್ಕೆಲ್ಲರಿಗೂ ಸಬ್ಸಿಡಿ ದರದಲ್ಲಿ ನಿಮಗೆ ಅಮೌಂಟ್ ಹಾಕ್ತೀವಿ. ಆಮೇಲೆ ಬೀಜದ ಕಿಟ್ ಕೊಡ್ತೀವಿ. ಜೂನ್ ಜುಲೈಯಲ್ಲಿ ತರಕಾರಿ ಬೀಜದ ಕಿಟ್ಟು ಅದನ್ನು ಸಪ್ಲೈ ಮಾಡ್ತೀವಿ. ನಮ್ಮಲ್ಲಿ ಯಾವುದು ಫ್ರೀಯಾಗಿ ಎಲ್ಲ ಫ್ರೀಯಾಗಿ ಕೊಡ್ತೀವಿ, ಬಟ್ ಲಿಮಿಟ್ ಇದೆ. ಫುಲ್ ಎಲ್ಲರಿಗೂ ಕೊಡೋಕೆ ಬರೋದಿಲ್ಲ. ಯಾರು ಮುಂಚೆ ಅರ್ಜಿ ಹಾಕಿರ್ತಾರೋ ಅವ್ರಿಗೆ ಮಾತ್ರ ಕೊಡ್ತೀವಿ ಸೀನಿಯರಿಟಿ ಮೇಲೆ. ಅದಾದ್ಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ಮತ್ತೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ನಿಮಗೆ ಕೊಕೊನಟ್ ಕೊಬ್ಬರಿ ಶೇಖರಣಾ ಘಟಕ ಇರುತ್ತೆ. ಅದಕ್ಕೆ 87,000 ಸಬ್ಸಿಡಿ ಬರುತ್ತೆ. ನೀವು 1,00,000ದಿಂದ 1,40,000 ಹಾಕ್ಬೋದು. ಎಲ್ಲ ಫುಲ್ಲು ಕಬ್ಬಿಣದಲ್ಲೇ ಅದು ಕಟ್ಕೋಬೇಕು. ಅದು ಮೆಜರ್ಮೆಂಟ್ ಎಲ್ಲ ಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲ ಅಂತವ್ರು ಅರ್ಜಿ ಹಾಕಿದ್ರೆ ನಿಮಗೆ ನಾವು ಯಾವ ಥರ ಇರಬೇಕದು ಅಂತ ಹೇಳ್ಬಿಟ್ಟು ಒಂದು ಗೈಡ್ಲೈನ್ಸಲ್ಲಿ ಏನಿದೆ ಅದ್ರ ಪ್ರಕಾರ ಮಾಡ್ಕೊಳ್ಳೋದಕ್ಕೆ ಕೊಡ್ತೀವಿ. ಅದು 87,000 ಸಬ್ಸಿಡಿ ಬರುತ್ತೆ. ನಿಮಗೆ 87,000 ಸಬ್ಸಿಡಿ ಬರುತ್ತೆ. ಇಷ್ಟು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವಂತಹ ಯೋಜನೆಗಳು. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಈಗ ಕೊಕೊನಟ್ ಸ್ಟೋರೇಜ್ ಕಲ್ಚರ್ ಏನಿದೆ, ಕೊಬ್ಬರಿ ಶೇಖರಣಾ ಘಟಕ, ಈಗ ಪ್ರಮುಖವಾಗಿ ಅರ್ಜಿ ತಗೊತಾ ಇದ್ದೀವಿ. ಲಿಮಿಟ್ ಇದೆ. ಯಾರು ಮುಂಚಿತವಾಗಿ ಅರ್ಜಿ ಸಲ್ಲಿಸ್ತಾರೋ ಆ ಸೀನಿಯರಿಟಿ ಮೇಲೆ ಅದನ್ನ ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಇಲ್ಲಿ ಹೇಳ್ಬಹುದು. ಅದು ಬಿಟ್ಟರೆ ಪ್ರಮುಖವಾಗಿ ಹನಿ ನೀರಾವರಿ ಬೇಜಾರು ನಡೀತಾ ಇದೆ. ಮಾರ್ಚ್ ತನಕ ನಿಮಗೆ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಿ ಏನು ಘಟಕ ಅಳವಡಿಸಿಕೊಂಡು ನಮಗೆ ಇದು ಎಲ್ಲ ಕೊಟ್ಟರೆ, ಬಿಲ್ ಎಲ್ಲ ಕೊಟ್ಟರೆ ಮಾಡಿಕೊಡ್ತೀವಿ. ಸಬ್ಸಿಡಿ ಬರುತ್ತೆ. ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿ ನೀಡಿದಂಥ ಬೇಗಾರ್ ಅವರಿಗೆ ಧನ್ಯವಾದಗಳು. ಈಗ 23-24 ಸಣ್ಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೋದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ವಿಕಾಸ ಯೋಜನೆಯ ಪರಿಶೋಧನಾ ವರದಿಯನ್ನು ಮೊನ್ನೆ ಮಾಡಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಕಾಮಗಾರಿ ಆಗದೇ ಹಣ ಪಾವತಿ ಆಗಿದ್ದರೆ ಮತ್ತು ಕಳಪೆ ಕಾಮಗಾರಿ ಆಗಿದ್ದರೆ ಯಾವ್ದಾರು ಇದಕ್ಕೆ ಸಭೆಗೆ ಗಮನ ತರ್ಬೋದು ಸಾರ್ವಜನಿಕರು. ಈ ಪಟ್ಟಿ ಓದಿ ಹೇಳಿದ್ರು ಯಾವ್ಯಾವ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಏನಾದ್ರು ತೊಂದರೆಗಳಿದ್ರೆ ಮಾರ್ಗದರ್ಶಿ ಅಧಿಕಾರಿಗಳ ಗಮನ ತಂದ್ರೆ ಪರಿಶೀಲನೆ ಮಾಡ್ತಾರೆ. ಯಾವುದು ಇಲ್ವಾ? ನಾವು ಹೇಳ್ಬೇಕಲ್ಲ ಅವರಿಗೆ. ಕೆಲಸ ಮಾಡಿದೀವಿ, ಕೂಲಿ ಹಣ ಬಂದಿಲ್ಲ ಅಂತ ಯಾರ ಇದ್ರೆ ಹೇಳ್ಬೋದು. ಈ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದ್ದಾವೆ, ಬಟ್ ನಾವು ಮುಂದೆ ನಿಂತ್ಕೊಂಡು ಮಾಡ್ಕೋಬೇಕಷ್ಟೇ. ಈಗ ಸುಮಾರು ಜನ ನಮ್ಮಲ್ಲಿ ಮೇಕೆ ಶೆಡ್ ಮಾಡ್ಕೊಂಡಿದ್ದಾರೆ, ಮತ್ತೆ ದನಿ ಶೆಡ್ ಮಾಡ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನೋಡಿ, ಈಗ ಕೋಳಿ ಶೆಡ್ ನಿರ್ಮಾಣ ಮಾಡೋಕ್ಕೆ 60,000 ಇದೆ. ದನಿ ದೊಡ್ಡಿ ನಿರ್ಮಾಣ ಮಾಡ್ಲಿಕ್ಕೆ 57,000, ಹಂದಿ ದೊಡ್ಡಿ ನಿರ್ಮಾಣ ಮಾಡೋಕ್ಕೆ 87,000, ಮೇಕೆ ಶೆಡ್ಗೆ 70,000. ಈಗ ದನ ಇರೋರು ಬಯೋಗ್ಯಾಸ್ ಘಟಕ ಮಾಡ್ಕೊಡ್ತೀವಿ ಅಂದ್ರೆ 50,000. ಈಗ ಮನೆ ಮುಂದೆ ಚರಂಡಿ ಇರಲ್ಲ, ನೀರೆಲ್ಲ ರೋಡ್ ಕರೆದು ಹೋಗ್ತಿದೆ, ಅದಕ್ಕೆ ಬಟ್ಲು ಗುಂಡಿ ಮಾಡ್ಕೊಂಡ್ರೆ 8,000 ರೂಪಾಯಿ. ಅದೇ ರೀತಿ ಈಗ ನಿಮ್ಮ ಬಟ್ಲು ನೀರೆಲ್ಲ ಬಂದು ನಿಂತ್ಕೋತದ ಅಲ್ಲಿ ನೀವು ಏನೋ ಪೌಷ್ಟಿಕಾಂಶದ ಕೈ ತೋಟ ಅಂತ ಹೇಳ್ಬಿಟ್ಟು ಒಂದು ಕರಿಬೇವಿನ ಗಿಡ, ಮತ್ತೆ ನಿಂಬೆ ಗಿಡ, ನುಗ್ಗೆ ಗಿಡ, ಮತ್ತೆ ಬದನೆ ಗಿಡ ಇವನ್ನ ಹಾಕೊಂಡ್ರೆ 3,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ವರ್ಷ ಹಾಕಬಹುದು. ಇದನ್ನ ಸಾಕಷ್ಟು ಅವಕಾಶ ಇದ್ದಾವೆ. ಈಗ ಅದು ನೀವು ಮಾಡ್ಕೋಬೇಕಷ್ಟೇನೆ. ಈಗ ನಮ್ಮಲ್ಲಿ ಒದೇಕಲಲ್ಲಿ ಲಾಸ್ಟ್ ಟೈಮ್ ನಾವು ಸುಮಾರು ಜನ ಭೇಟಿ ಮಾಡಿ ರೈತರನ್ನ ಮಾಡ್ಕೊಂಡಾಗ ಸುಮಾರು ಜನ ಬದು ನಿರ್ಮಾಣ ಮಾಡ್ಕೊಂಡವ್ರೆ. ಅದರಿಂದ ಏನಪ್ಪ ಅಂದ್ರೆ ಅಂತರ್ಜಲ ಜಾಸ್ತಿ ಆಗ್ತದೆ. ಈಗ ಬೋರ್ ಹಾಕ್ತೀರಾ, ಬೋರ್ ನೀರು ಸಿಗಲ್ಲ ಅಂತಿರಲ್ಲ, ಅದು ಒಂಥರ ಬ್ಯಾಂಕ್ ಇದ್ದಂಗೆ. ಬ್ಯಾಂಕಲ್ಲಿ ಹೆಂಗೆ ದುಡ್ಡು ಕಟ್ಟಿ ತಗೋತೀವೋ ಅದೇ ಥರ ನೀರು ಹಿಂಗಿಸಿದ್ರೆ ಮಾತ್ರ ನೀರು ತಗೋಬೋದು ಅಷ್ಟೇ. ಹಾಗಾಗಿ ನೀರು ಹಿಂಗಿಸುವಂಥ ಕೆಲಸವನ್ನು ನಾವು ರೈತರು ಮಾಡಬೇಕು. ಇಷ್ಟು ವರ್ಷ ಏನಪ್ಪ ಅಂದರೆ ತಾತ ಮುತ್ತಾದೆಲ್ಲ ಕೂಡಿಟ್ಟು ನೀರೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಈಗ ಯಾರೋ ತೊಂತಾ ಇಲ್ಲ ಬ್ಯಾಂಕಿಗೆ ನೀರನ್ನ, ಸುಮ್ಮನೆ ತಗೋತಾ ಇದೀವಿ ಅಷ್ಟೇ. ಮತ್ತು 100 ಅಡಿ ಇತ್ತು ಬೋರು, ಈಗ 1,000 ಅಡಿವರೆಗೂ ಬಂದಿದ್ದೀವಿ. 1,200, ಹೋದಲ್ಲಿ 1,000 ಅಡಿವರೆಗೂ ಹೋಗ್ತಾ ಇದೆ. ಹಾಗಾಗಿ ಈಗ ಯಾವ್ದಾದ್ರು ವಿಫಲ ಕೊಳವೆ ಬಾವಿ ಇದ್ರೆ ಅದಕ್ಕೆ ಇಂಗು ಗುಂಡಿ ಮಾಡೋದು,
ಅದ್ರ ಮುಖಾಂತರ ನೀರು ನಿಂಸಿದ್ರೆ ಅದು ಎಲ್ಲಿ ಸೆಲೆಗಳು ಇರ್ತಾವಲ್ಲ ಅದು ನೀರು ತುಂಬ್ಕೊಳ್ತದೆ, ಅದು ಬೇಸಿಗೆಗಾಲದಲ್ಲಿ ಉಪಯೋಗ ಆಗ್ತದೆ. ಅದು ಅಂಥದನ್ನ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಕೂಲಿ ಹಣ ನಿಮಗೆ ಬರ್ತದೆ, ಮೆಟೀರಿಯಲ್ಲು ರೈತರಿಗಾದ್ರೆ ಅರಸರಿಗೆ ಬರ್ತದೆ. ಇಂಥದ್ದೆಲ್ಲ ಈಗ ತೆರೆದ ಒಳಗೆ ಮಾಡ್ಕೊತೀನಿ, JCB ತಿಳಿಸ್ಕೊಡ್ತೀನಿ, ನಮ್ಮ ಹತ್ರ ಬರ್ತೀರ ಆಮೇಲೆ ಸರ್ ಬಾವಿ ಮಾಡಿದೀವಿ ಅಂತ. ಅದಕ್ಕೆ ಮುಂಚೆನೇ ಬಂದ್ರೆ ನೀವು ಖಾಲಿ ಜಾಗದ ಫೋಟೋ ತೆಗಿತೀವಿ, ಕೆಲಸ ಮಾಡ್ಬೇಕಾದ್ರೆ ಫೋಟೋ ತೆಗಿತೀವಿ, ಜಾಬ್ ಕಾರ್ಡ್ ಹಾಕೊಂಡು ನೀವು ಕೂಲಿ ಮಾಡ್ಕೋಬೋದು. ಬಾವಿನೂ ತೆಗೆದಂಗೆ ಆಗ್ತದೆ, ನಿಮ್ಮ ಕೂಲಿ ಹಣನೂ ಬರ್ತದೆ. ಕೆಲಸ ಆದ್ಮೇಲೆ ಬರ್ತೀರಲ್ಲ ಸರ್ ನಮ್ಮ ಹತ್ರ ಮಾಡ್ಬಿಟ್ಟಿದ್ದೀವಿ ಸರ್, ಏನಾರು ಮಾಡ್ಕೊಡಿ, ಮಾಡಕ್ಕೆ ಬರಲ್ಲ. ಅವಾಗ ಮಾಡೋಕ್ಕಿಂತ ಮುಂಚೆ ನಮ್ಗೆ ಭೇಟಿ ಮಾಡಬೇಕು. ನಾವು ಏನು ಪ್ರೊಸೀಜರ್ ಐತೆ ಆಕ್ಷನ್ ಪ್ಲಾನ್ ಸೇರಿಸ್ಕೊಳ್ತೀವಿ. ವರ್ಷಕ್ಕೊಂದ್ಸಲ ಗ್ರಾಮ ಸಭೆ ಮಾಡ್ತೀವಿ. ಗಾಂಧಿ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಗೆ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಒಂದು ಗ್ರಾಮ ಸಭೆ, ವಿಶೇಷ ಗ್ರಾಮ ಸಭೆ ಅಂತ ಮಾಡ್ತೀವಿ. ಆ ದಿನ ಏನೇನು ಅವಶ್ಯಕತೆ ಇದೆ, ದನಿ ಶೆಡ್ಡು, ಮೇಕೆ ಶೆಡ್ ಹೇಳೋದನ್ನ ಏನೇನು ಬೇಕು. ಈಗ ಹಾರ್ಟಿಕಲ್ಚರ್ ಇಂದ ಅಷ್ಟೇ ಗಿಡ ಇಟ್ಕೊಳ್ಳುವಂಥದ್ದು, ಕಾಳು ಮೆಣಸು, ನಿಂಬೆ, ಮೂಸಂಬಿ, ಕಿತ್ತಲೆ, ಹುಣಸೆ, ಅಂಗಾಂಶ ಬಾಳೆ, ಪಪ್ಪಾಯ, ಅಂಜೂರ, ಕೋಕೋ, ದಾಲ್ಚಿನ್ನಿ, ಲವಂಗ, ತೆಂಗು ಹೊಸ್ತಾಗಿ ಇಡಂಥದ್ದು. ಆಲ್ರೆಡಿ ನೆಟ್ಟಿದೆ ಸರ್, ಮಧ್ಯದಲ್ಲಿ ಹೋಗಿ ಅದಕ್ಕೆ ಬರಲ್ಲ, ಕೊಡೋದಕ್ಕೆ ಬರಲ್ಲ, ಹೊಸ್ತಾಗಿ ಇಡಂಥದ್ದು. ಅದೇ ರೀತಿ ಈ ಅರಣ್ಯ ಸಸಿಗಳು, ತೇಗ, ಸಿಲ್ವರ್, ಹಲಸು, ಹುಣಸೆ, ಅರಣ್ಯ ಸಸಿ ಇಟ್ಕೊತೀವಿ ಅಂದ್ರೂ ಅದಕ್ಕೂ ಗಿಡ ಕೊಡ್ತಾರೆ ಫಾರೆಸ್ಟಿಂದ ಫ್ರೀಯಾಗಿ, ನಾವು ಕೂಲಿ ಕೊಡ್ತೀವಿ. ಅದೇ ನೀವಾದರೆ ನೀವು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಬೆಳಗ್ಗೆ ಸಾಯಂಕಾಲ ಕೂಲಿಗೆ ಹೋದರೆ 700 ರೂಪಾಯಿ. 700 ರೂಪಾಯಿಗೆ ಎಷ್ಟು ಕೆಲಸ ತೆಗಿತಾರೆ ಖಾಸಗಿನಲ್ಲಿ? ನಮ್ಮಲ್ಲಿ ಏನಪ್ಪ ಅಂದರೆ 1 ಮೀಟ್ರು 3 ಅಡಿ 3 ಅಡಿ 3 ಅಡಿ ಆಳ ಉದ್ದ ಅಲ್ಲ, ಇಷ್ಟೇ 349 ರೂಪಾಯಿ. ಒಂದು ಗಂಟೆಗಾರ ತೆಗಿಬೋದು, ದಿನ ಪೂರ್ತಿ ತೆಗಿಬೋದು, ನಿಮ್ಗೆ ಸೇರಿದ್ದು ಅಷ್ಟಕ್ಕೆ 349 ರೂಪಾಯಿ ಕೂಲಿ ಕೊಡ್ತೀವಿ ನಾವು. 3 ಅಡಿ 3 ಅಡಿ 3 ಅಡಿ. ಬಟ್ ಅದೇ ಖಾಸಗಿ ಆಗೋದ್ರೆ ಬೆಳಗ್ಗೆ ಸಾಯಂಕಾಲಕ್ಕೆ ಎಷ್ಟು ಮಂದಿ ತೆಗಿತೀರಾ? ಅಷ್ಟಕ್ಕೆ ಇನ್ನೂ ಈಗ ಏನು ಮಾಡೋ ಕೂಲಿಗಿಂತ ಜಾಸ್ತಿ ಕೆಲಸ ಮಾಡ್ತೀರಾ. ಬಟ್ ಇಲ್ಲಿ ಈ ಬರೀ 349 ರೂಪಾಯಿ ಬಾಯಿ ಹೇಳ್ತೀರ ಅಷ್ಟೇ, ಬಟ್ ಕೆಲಸ ಕಮ್ಮಿ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಂಡು ನೀವು ನಿಮ್ಮ ಬೇರೆ ಬೇರೆ ಕೆಲಸ ಮಾಡಿಲ್ಲ ಅಂದ್ರೂ ಸಹ ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ಕೊಂಡ್ರೆ ನಿಮಗೂ ಅನುಕೂಲ ಆಗ್ತದೆ, ಮತ್ತೆ ಭೂಮಿಗೂ ಅನುಕೂಲ ಆಗ್ತದೆ, ನಿಮಗೆ ಧನ ಸಹಾಯನೂ ಬರ್ತದೆ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಇದೆಯಾ? ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ? ಹಾಂ ಕೊಡ್ಬೋದಲ್ಲ, ಸಮಸ್ಯೆ ಏನಿದೆ ಈ ಸಲ ಬರ್ಸಿ. ಹೀಗೆ ಇಂಥ ಸರ್ವೆ ನಂಬರ್ನಲ್ಲಿ ರಿಚಾರ್ಜ್ ಫಿಟ್ ಅಂತ ಹೇಳ್ಬಿಟ್ಟು ನೀವು ಮಾಡಿ ಕೊಡೋರಿಗೆ ಕೊಡ್ತೀವಿ. ಅದು ಜಾಬ್ ಕಾರ್ಡ್ ಕೊಡಿ, ಅರ್ಜಿ ಕೊಟ್ಟು ಮಾಡ್ಕೊಡ್ತೀವಿ. ಒಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್, ಇಂಡಿವಿಜುವಲ್ ಆಗಿ ಎಷ್ಟು ಚೆನ್ನಾಗಿರೋ ಅಷ್ಟು ಚೆನ್ನಾಗಿ ಒಂದು ಫೋಟೋ ಅಷ್ಟನ್ನು ಕೂಡ ಜಾಬ್ ಕಾರ್ಡ್ ಕೂಡ ಮಾಡ್ಕೊಡ್ತೀವಿ ನಾವು. ಏನಿಲ್ಲ ಅಲ್ವ ನಿಮ್ಮಿಂದ? ಕೊನೆಯದಾಗಿ ಈ ಸಭೆ ಅಧ್ಯಕ್ಷತೆ ವಹಿಸಿರುವ ಮಾರ್ಗದರ್ಶಿ ಅಧಿಕಾರಿಗಳ ಗಂಗಾಧರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ತುಂಬ ಸಂದರ್ಭದಲ್ಲಿ ಕೇಳಬಹುದು. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಆಸೀನರಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಎಲ್ಲ ನನ್ನ ಹಾಗೂ ಗೌರವಾನ್ವಿತ ಜನಪ್ರತಿನಿಧಿಗಳೇ ಹಾಗೂ ಗ್ರಾಮಸ್ಥರೇ, ಇವ್ರನ್ನೆಲ್ಲ ನೋಡಿದ್ದೀನಲ್ಲ. ಸಾಮಾಜಿಕ ಪರಿಶೋಧನೆ ಅನ್ನೋದು ಅರ್ಥವಿಲ್ಲ, ಹೌದಲ್ಲ? ಇವತ್ತು ಎಲ್ಲ ಕಾನೂನು ನಿಯಮಗಳ ಅರಿವು ಎಲ್ಲರಿಗೂ ಕೂಡ ಆಗಬೇಕು ಅಂತ ಹೇಳಿ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಇಲ್ಲಿವರೆಗೂ ಕೂಡ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂತಹದ್ದು ಅಧಿಕಾರಿಗಳ ವರ್ಗದಲ್ಲಿ ಇತ್ತು. ಅವರ ಆ ಹಂತದ ಮೇಲ್ಪಟ್ಟ ಅಧಿಕಾರಿಗಳು ತಪಾಸಣೆ, ಆಡಿಟ್ ಮಾಡಿ ಅದರ ರಿಪೋರ್ಟ್ ಅನ್ನು ರೆಡಿ ಮಾಡ್ತಾ ಇದ್ರು. ಈಗ ಸಾರ್ವಜನಿಕ ವೇದಿಕೆಗಳಲ್ಲಿ ಇದನ್ನ ಚರ್ಚೆ ಮಾಡಬೇಕು, ಕಾಮಗಾರಿಗಳು ಹೇಗೆ ನಡೀತಾ ಇದೆ, ಅನುದಾನದ ಬಳಕೆ ಹೇಗೆ ಆಗ್ತಾ ಇದೆ ಅನ್ನುವಂತಹದನ್ನ ಸಾರ್ವಜನಿಕ ಮಾಹಿತಿಗೋಸ್ಕರ ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕೆ ತಮ್ಮ ಸಹಾಯ ಅತಿ ಅಗತ್ಯ. ಈಗ ನಮಗೆ ಪ್ರಶ್ನೆಗಳು ಇದಾಗ್ತಾ ಇದೆ, ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ನಮಗೆ ಉದ್ಯೋಗ ಕೊಡಲ್ಲ, ನಮ್ಗೆ ಉದ್ಯೋಗ ಕೊಡಲ್ಲ, ಏನು ಕೆಲಸ ಕೊಟ್ಟಿಲ್ಲ ಅಂತೀವಿ. ನೋಡಿ, ನಾವೆಲ್ಲರೂ ಕೂಡ ರೈತರಿಗೆ ಒಂದು 6 ತಿಂಗಳು ಕೆಲಸ ಮಾಡಿಬಿಟ್ಮೇಲೆ ಇನ್ನೊಂದು 3 ತಿಂಗಳು ಅಲ್ಲಿ ಅರಳಿ ಮರದ ಪಕ್ಕ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೋಗ್ತಿರ್ತೀವಿ, ನಮ್ಮ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಆಗ ಈ ತರದ ಆಲೋಚನೆಗಳ ಬದಲಿಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ ಅಂತ ಹೇಳಿನೇ
ನಮಗೆ ನಮ್ಮ ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ನಮಗೆ ಕೂಲಿ ಕೊಟ್ಟು ನಮಗೆ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟು ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂತು. 100 ದಿನಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗದಿಂದ ವಂಚಿತರಾಗಬಾರದು ಅಂತೇಳಿ ಅವರವರ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಆ ನಿಟ್ಟಿನಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದನ್ನ ಬಳಸ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಈಗ ಜಾಬ್ ಕಾರ್ಡ್ ಅಂತ ಹೇಳಿ ಒಂದು ಪ್ರಶ್ನೆ ಬಂತಲ್ಲ, ಏನ್ ಜಾಬ್ ಕಾರ್ಡ್ ಅಂತಂದ್ರೆ ನನ್ನ ಕೆಲಸವನ್ನ ನಾನು ಮಾಡ್ಕೊಳ್ಳಕ್ಕೆ ಇರುವಂತ ನನ್ನ ಪತ್ರ. ಅದಕ್ಕೆ ನನಗೆ ಅವರೇ ಜಾಬ್ ಕಾರ್ಡ್ ಕೊಡ್ತೀವಿ, ಅದಕ್ಕೆ ಅನುದಾನವನ್ನು ಕೂಡ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಅನುದಾನವನ್ನು ಕೂಡ ಕೊಡ್ತಾ ಹೋಗ್ತೀವಿ. ಇದನ್ನ ಬಳಕೆ ಮಾಡ್ಕೊಳ್ಳುವಂತಹ ಕೆಲಸ ನಮ್ದು ಆಗ್ಬೇಕು ಅನ್ನುವಂಥದ್ದು. ಹಾಗಾಗಿ ನಮ್ಮ ಈ ಕೆಲಸವನ್ನ ಉದ್ಯೋಗವನ್ನ ಯಾರು ಕೊಡಬೇಕಾಗಿಲ್ಲ. ನಮ್ಮ ಉದ್ಯೋಗವನ್ನ ನಮಗೆ ಕೇಳಲಿಕ್ಕೆ ಒಂದು ಹಕ್ಕನ್ನ ಸರ್ಕಾರ ಕೊಟ್ಟಿದೆ. ಆ ಕೆಲಸವನ್ನ ಈ ಒಂದು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾಡುವಂತಹ ಕೆಲಸವನ್ನ ಗ್ರಾಮ ಪಂಚಾಯಿತಿಗಳು ಮಾಡ್ತಾ ಹೋಗ್ತಾ ಇದೆ. ಇನ್ನು ಎರಡನೇ ಅಂಶ, ನಿಮ್ಗೆ ಈಗಾಗಲೇ ಲೆಕ್ಕ ಪರಿಶೋಧನೆಯ ವರದಿಗಳನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಜಾಬ್ ಕಾರ್ಡ್ಗಳಿದೆ. ಜಾಬ್ ಕಾರ್ಡ್ಗೆ ನಿಮ್ಗೆ ಹಣ ಸಂದಾಯ ಆಗಿದೆ ಇಲ್ಲ ಅನ್ನುವಂಥದ್ದು, ಕಾಮಗಾರಿಗಳಲ್ಲಿ ಏನಾದ್ರೂ ವ್ಯತ್ಯಯ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಯಾಕೆಂತಂದ್ರೆ ನಿಮ್ಮ ಊರಿನ ಕಾರ್ಯಕ್ರಮ, ನಿಮ್ಮ ಊರಿನ ಕೆಲಸಗಳು ಆಗಿದೆ ಇಲ್ಲ ಅನ್ನುವಂತಹದ್ದು ನಿಮಗೆ ಗೊತ್ತಿರುತ್ತೆ ಅನ್ನುವಂತಹದ್ದು. ಹಾಗಾಗಿ ಇದರಲ್ಲಿ ಏನಾದ್ರೂ ಆಕ್ಷೇಪಣೆಗಳಿದೆಯಾ ಅಂತ ಹೇಳಿ PDO ಪ್ರಶ್ನೆ ಮಾಡಿದ್ರು. ನೀವ್ಯಾರು ಕೂಡ ಆಕ್ಷೇಪಣೆಯನ್ನು ಮಾಡಲಿಲ್ಲ. ಹಾಗಾಗಿ ಇಲ್ಲಿರುವಂತಹ ವರದಿ ನೈಜವಾದುದು ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ಯಾರು ಆಕ್ಷೇಪಣೆ ಇಲ್ಲಲ್ಲ, ರೈಟ್. ಮುಂದೆ ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಹೊರಗಡೆ ನಿಂತ್ಕೊಂಡು ಆಕ್ಷೇಪಣೆಗಿದ್ರೆ ಈಗಲೇ ತೀರ್ಮಾನ ಮಾಡಿ ಒಂದು ಸಣ್ಣ ನಿಮ್ಮ ಜೊತೆಲೆ ಹೋಗಿ ಸಣ್ಣ ಪರಿಶೀಲನೆ ಮಾಡ್ಕೊಳ್ಳೋಣ. ಆಗ ನಿಮಗೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ ಏನ್ ತೊಂದರೆ ಇದೆ ಏನ್ ತೊಂದರೆ ಇಲ್ಲ ಅಂತ, ಹೌದಲ್ಲ? ಹಾಗಾಗಿ ಯಾರ್ದೋ ಆಕ್ಷೇಪಣೆ ಇಲ್ಲ ಅಂತಂದ್ರೆ ಈ ಒಂದು ವರದಿಯನ್ನು ನಾವು ಈ ಸಭೆಯಲ್ಲಿ ಒಪ್ಪಿಕೊಳ್ತಾ ಇದ್ವಿ. ಎಲ್ಲರೂ ಕೂಡ ಅನುಮೋದನೆ ಕೊಡಬೇಕಾಗುತ್ತೆ. ಓಕೆ, ರೈಟ್. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದೆ ಅಥವಾ ನನ್ನ ವೈಯಕ್ತಿಕ ಕಾರ್ಯಕ್ರಮ ಅಂತನಾದ್ರೂ ಭಾವಿಸಿ ಇಂತಹ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೌಲಭ್ಯಗಳು ಏನೇನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾನು ಮುಂದಿನ ದಿನಗಳಲ್ಲಿ ಈ ಇಲಾಖೆಯ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈಗ ಇಲ್ಲಿರೋ ಒಂದು 40 ಜನ ಇದ್ದೀರಿ ಅಂದ್ರೆ ನೀವು ನಿಮ್ಮ ಊರಿಗೆ ಹೋಗಿ ನೋಡಿ, ರೇಷ್ಮೆ ಇಲಾಖೆಯಿಂದ ಇಂತಿಂತ ಸೌಲಭ್ಯ ಇದೆ, ತೋಟಗಾರಿಕೆ ಇಲಾಖೆಯಿಂದ ಇಂತಿಂತ ಸೌಲಭ್ಯಗಳಿದೆ. ಈ ತರದ ಆಲೋಚನೆಗಳನ್ನ ನಿಮ್ಮ ಸ್ನೇಹಿತರಿಗೆ ಪ್ರಚುರಪಡಿಸಿದ್ರೆ ಎಲ್ಲ ಒಂದು ಕಡೆ ಅವರು ಈ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ನಾನೀಗ ಒಂದು ಕೊಬ್ಬರಿ ಶೆಡ್ ಅನ್ನ ಮಾಡ್ಕೊಳ್ಳಿಕ್ಕೆ ಕನಿಷ್ಠ 1.5 ಲಕ್ಷದಿಂದ 2 ಲಕ್ಷ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ನನ್ನ ಹತ್ರ ಆ ಶಕ್ತಿ ಇಲ್ಲ. ಅದಕ್ಕೆ ತೋಟಗಾರಿಕೆ ಇಲಾಖೆ 90,000 ರೂಪಾಯಿ ಸಬ್ಸಿಡಿ ಹಣವನ್ನು ಕೊಡ್ತಾ ಹೋಗುತ್ತೆ. ನೀವು ಹಾಕೊಳ್ಳುವಂತಹದ್ದು ಒಂದು 10,000ದಿಂದ 12,000 ರೂಪಾಯಿ. ಅದನ್ನು ಬಳಸ್ಕೊಳ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ನನಗೆ ಕೊಬ್ಬರಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ರೇಷ್ಮೆ ಇಲಾಖೆಯವರು ಹುಳು ತಗೊಂಡಿಂದ ಹುಳು ಗೂಡು ಕಟ್ಟೋವರೆಗೂ ಕೂಡ ಸಹಾಯಧನವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ನಮ್ಮ ಊರಿನ ಈಗೇನು ತುಂಬಾ ಜಾಸ್ತಿ ಕೆಲಸ ಇರೋರು ಯಾರು ಬಂದಿಲ್ಲ, ಹೌದಲ್ಲ? ಎಲ್ಲ ಮನೆಯಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಕ್ಕಿದಾರಲ್ಲ, ಅವರಿಗೆ ಈ ಮಾಹಿತಿಯನ್ನು ಹಂಚಿಕೆ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಪಕ್ಕ ಮನೆಯವರಿಗೆ ಹೋಗ ನೀನ್ ಹೆಂಗಿದ್ರು 1 ಎಕರೆ ಜಮೀನ್ ಇದೆ, ರೇಷ್ಮೆ ಬೆಳಿ, ನಿನಗೆ ಒಳ್ಳೆ ದುಡ್ಡು ಬರುತ್ತೆ, ಶ್ರೀಮಂತ ಆಗ್ಬಿಡ್ತೀಯ ಅಂತ ಹೇಳ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಅನುಕೂಲ ಆಗ್ತಾ ಹೋಗುತ್ತೆ. ಈ ತರದ ಸಭೆಗಳಲ್ಲಿ ಭಾಗವಹಿಸಿದ್ರೆ ಎಲ್ಲರೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ನಮಗೆ ಅಯ್ಯೋ ಅದಿಲ್ಲ ಇದಿಲ್ಲ ಅನ್ನೋ ಕೊರಗು ಕಡಿಮೆ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ತಾವು ಕೂಡ ನಮ್ಮ ಪಂಚಾಯಿತಿ ಮತ್ತೆ ಬೇರೆ ಇಲಾಖೆ ಜೊತೆ ಕೈ ಜೋಡಿಸಿ ಸೌಲಭ್ಯಗಳನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಆಶಿಸ್ತಾ ಈ ಸಭೆಯ ವರದಿಯನ್ನ ಅಂಗೀಕರಿಸ್ತೇವೆ. ಇದರಲ್ಲಿ ಯಾವುದೋ ಆಕ್ಷೇಪಣೆಗಳಿಲ್ಲ. ಮತ್ತೆ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಇದರಲ್ಲೂ ಕೂಡ ಯಾವುದೇ ಆಕ್ಷೇಪಣೆಗಳಿಲ್ಲ ಅನ್ನೋದನ್ನ ನಾವು ಸ್ವೀಕರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಈ ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆಗೆ ಮಾಹಿತಿಯನ್ನು ನೀಡಿದಂತಹ ಮಾರ್ಗದರ್ಶನಾಧಿಕಾರಿಗಳಾದ ಗಂಗಾಧರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಅಧ್ಯಕ್ಷರು ಮಾತಾಡಬೇಕು ಅಂತ ಕೇಳ್ಕೊತೀನಿ.
ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಗ್ರಾಮಸ್ಥರೇ, ಈ ಗ್ರಾಮ ಸಭೆಯ ಮೂಲ ಉದ್ದೇಶ ಹಿಂದೆ ಯಾವುದೇ ಆಡಿಟಿಂಗ್ ಕೂಡ ಆಫೀಸು ಒಳಗೆ ನಡೀತಾ ಇತ್ತು. ಅದು ಈಗ ಜನಸಾಮಾನ್ಯರ ಮುಂದೆ ಜನಕ್ಕೆ ತಿಳಿಯುವಂತೆ ಮಾಡುವ ಉದ್ದೇಶದಿಂದ ಈ ಗ್ರಾಮ ಸಭೆಯಲ್ಲಿ ನಾವು ಪಂಚಾಯತಿಯ ಎಲ್ಲ ಕೆಲಸಗಳನ್ನು ಮತ್ತು ಮೊತ್ತವನ್ನು ನಿಮ್ಮ ಮುಂದೆ ಪ್ರಚುರಪಡಿಸಿದರೆ ಅದಕ್ಕೆ ಒಬ್ಬ ನೋಡಲ್ ಆಫೀಸರ್ನ ನೇಮಿಸಿದ್ದಾರೆ ಪಾರದರ್ಶಕತೆಗೋಸ್ಕರ. ಇನ್ನು ಎರಡನೇ ಉದ್ದೇಶ, ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ತುಂಬ ಮುಖ್ಯ. ಹಾಗಾಗಿ ಅವರ ಪ್ರೇರೇಪಣೆಯಿಂದಲೇ ಎಲ್ಲ ಕಾರ್ಯಕ್ರಮಗಳು ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗ್ರಾಮ ಸಭೆ ನಡೆಸಿದ್ದೀವಿ. ಆದರೂ ಕೂಡ ನಮ್ಮ ಪಂಚಾಯತಿದು ತುಂಬ ನಿರಾಶಾದಾಯಕವಾಗಿದೆ. ಸುಮಾರು 69 NRG ಕಾರ್ಯ ಮಾಡಿದರೂ ಕೂಡ, ಕೆಲಸ ಮಾಡಿದರೂ ಕೂಡ ಸಮುದಾಯ ಆಸ್ತಿ ಸೃಷ್ಟಿ ಮಾಡುವಲ್ಲಿ ನಾವು ತುಂಬ ವಿಫಲರಾಗಿದ್ದೇವೆ. ಕೇವಲ 8 ಸಮುದಾಯ ಕಾಮಗಾರಿ ಮಾತ್ರ ನಾವು ಮಾಡಿದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ಅದನ್ನು ಹೆಚ್ಚು ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ಬಹುಶಃ 8 ಇಲಾಖೆ NRG ಅಡಿ ಕೆಲಸ ಮಾಡ್ಬೋದಾಗಿದೆ. ಆದರೆ ರೇಷ್ಮೆ ಇಲಾಖೆಯಿಂದ ಬಹುಶಃ ಐಪಳ್ಯ ಮತ್ತು ಬಣ್ಣೆತ್ತಲಿ ಮಾತ್ರ ಆಕೆ ಕೆಲಸ ಮಾಡ್ತಾ ಇಲ್ಲಿ ಬೇರೆ ಎಲ್ಲೂ ಇಲ್ಲ. ಇನ್ನು ವೈಯಕ್ತಿಕ ಜಮೀನು ಕೆಲಸಗಳಲ್ಲಿ ಒದೆಕಲ್ಲು ಬಿಟ್ಟರೆ ಬೇರೆ ಯಾವ ಕಡೆ ಮಾಡ್ತಿಲ್ಲ. ಬೇರೆ ಕಡೆ ವೈಯಕ್ತಿಕ ಕಾಮಗಾರಿಗಳು ನಮ್ಮ ಮನೆ ಆಗಿರೋ ಮಾತ್ರ ಅಂತ ಮಾತ್ರ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಕುಟುಂಬ ಅವ್ರ ಮನೆ ಮುಂದೆ ಒಂದು ಸಣ್ಣ ಗಿಡ ಬೆಳೆಸೋದ್ರಿಂದ ಹಿಡ್ಕೊಂಡು ಒಂದು ಕೊಟ್ಟಿಗೆ ಕಟ್ಟೋವರೆಗೂ ಎಲ್ಲರಿಗೂ ಕೂಡ NRG ಒಳಗೆ ಅವಕಾಶ ಇದೆ. ಹಣ ಕೊಡ್ತೀವಿ, ನಿಮಗೆ ಕೆಲಸ ಕೊಡ್ತೀವಿ. ಆದರೂ ಕೂಡ ಯಾರು ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ. ಅದಕ್ಕೆ ಮುಖ್ಯ ಉದ್ದೇಶ, ಸಿಟಿ ಅಕ್ಕಪಕ್ಕ ಇರೋ ಪೆರಿಯರ್ ಪಂಚಾಯತ್ ಎಲ್ಲ ಸೇಮ್ ಪ್ರಾಬ್ಲಮ್ಸ್ ಇದೆ. ಏಕೆಂದರೆ ಸಿಟಿಲಿ ಅಕ್ಕಪಕ್ಕ ಇರೋ ಕಡೆ ಈ ವೇತನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೂ ಕೂಡ ನಮ್ಮ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನಾವು ಸರ್ಕಾರಿ ಹಣ ಬಳಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡ್ಕೊಬೋದು. ಆದರೂ ಆಸಕ್ತಿ ಕಮ್ಮಿ ಇದೆ. ಮುಂದಿನ ದಿನದಲ್ಲಿ ಸಮುದಾಯ ಆಸ್ತಿ ಸೃಷ್ಟಿ ಮಾಡಲು ಎಲ್ಲ ಸೇರಿ ಪ್ರಯತ್ನ ಮಾಡೋಣ. ಇಷ್ಟು ಮಾತ್ರ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸುತ್ತಾ ನಮಸ್ಕಾರ. ಕೃಷಿ ಇಲಾಖೆ ಬರೀ ಒಂದೇ ವರ್ಕ್ ಮಾಡ್ತಾರೆ. ಬೇರೆ ಬಂದ್ರೆ ಕೊಡ್ತೀವಿ ಸರ್. ಇಲ್ಲಿ ಕೇಳ್ತೀವಿ ಯಾವ ಕಾಮಗಾರಿ ಬೇಕು ಅಂತಂದ್ರೆ ಕೃಷಿ ಇಲಾಖೆದ ಲಾಸ್ಟ್ ಇಯರ್ ಬಂದಿತ್ತು. ಅದೇನೋ JCB ಬುಧ ಹಾಕೋದು, ಬಟ್ ಏನು ರೈತರು ದುಡ್ಡು ಕೊಡೋಣ ಉದ್ದೇಶಕ್ಕೆ ಅವ್ರು ಯಾರು ಮಾಡ್ಕೊಂಡಿಲ್ಲ ಅಷ್ಟೇ. ಇವರೇ ಇಲಾಖೆಯಿಂದ ಮಾಡಿಸ್ತಾರೆ. ಅವರೇ ನಮ್ಮ ಪಂಚಾಯತ್ ಸೆಲೆಕ್ಟ್ ಆಗಿತ್ತು ಲಾಸ್ಟ್ ಏನು ನಮ್ಮನ್ನು ಸೆಲೆಕ್ಟ್ ಆಗಿತ್ತಲ್ಲ, ಆ ಹಳ್ಳಿಗಳಿಗೆಲ್ಲ ಸೆಲೆಕ್ಟ್ ಆಗಿದೆ. ಏನು ರೈತರೇನು ನಮಗೆ ದುಡ್ಡು ಕೊಡಿ ಮಾಡಿಸ್ಕೊಳ್ತೀವಿ ಅಂತ ಆ ಥರ ಅವಕಾಶ ಇಲ್ಲ ಈ ಕೃಷಿ ಇಲಾಖೆಯಲ್ಲಿ. ಏನೋ ಅವರೇ JCB ಕೆಲಸ ಅವರೇ ಮಾಡ್ತಾರೆ, ಪೇಮೆಂಟ್ JCB ಹೋಗ್ತದೆ. ನೀವು ರೈತರು ಮಾಡಿಕೊಂಡ್ರೆ ಅವ್ರು ಬರ್ತಾರೆ. ನಡೆಸ್ಕೊಟ್ಟಂತಹ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಿಗೂ ಮತ್ತು ರೇಷ್ಮೆ ಇಲಾಖೆಯ ರೇಷ್ಮೆ ಉಸ್ತುವಾರಿ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿಗೂ, ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ, ಗ್ರಾಮಸ್ಥರಿಗೂ, ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಈ ತನಿಖಾ ಲೆಕ್ಕಪರಿಶೋಧನಾ ತಂಡಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಮೇಶ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಉಪಾಧ್ಯಕ್ಷರಾದ ನಮ್ಮಳನ್ನಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾರ್ಗದರ್ಶನವನ್ನು ಮಾಡಿ ಒಳ್ಳೆಯ ಮಾಹಿತಿಯನ್ನು ನೀಡಿದಂತಹ ಮಾರ್ಗದರ್ಶಕರಾದ ಗಂಗಾಧರಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಭೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.